ಕಾಂಗ್ರೆಸ್ಗೆ ಮುಸ್ಲಿಮರ ತ್ರಿವಳಿ ತಲಾಕ್ ಶಾಕ್. ಕಾಂಗ್ರೆಸ್ಗೆ ಮುಸ್ಲಿಮರ ಅತಿ ದೊಡ್ಡ ಶಾಕ್ ಇದೀಗ. ಕಾಂಗ್ರೆಸ್ಗೆ ಮುಸ್ಲಿಮರ ತ್ರಿವಳಿ ತಲಾಕ್ ಶಾಕ್. ಕಾಂಗ್ರೆಸ್ಗೆ ಮುಸ್ಲಿಮರ ಅತಿ ದೊಡ್ಡ ಶಾಕ್. ಮುಸ್ಲಿಂ ನಾಯಕರ ಮೇಲಿನ ಕ್ರಮಕ್ಕೆ ಸಿಟ್ಟು. ಇಡೀ ಮುಸ್ಲಿಂ ಸಮುದಾಯ ರಣರಣ ಅಂತ ಇದೆ. ಜಮೀರ್, ನಸೀರ್, ಜಬ್ಬಾರ್ ಏನು ಮಾಡಿದ್ದಾರೆ ಗೊತ್ತಿಲ್ವಾ? ನೀವು ಕ್ರಮ ತೆಗೆದುಕೊಂಡ್ರೆ ನಾವು ಸುಮ್ಮನೆ ಕೂರ್ಬೇಕಾ? ನಾವು ಕಾಂಗ್ರೆಸ್ಗೆ ತ್ರಿವಳಿ ತಲಾಕ್ ಕೊಡಬೇಕಾಗುತ್ತದೆ, ಹುಷಾರ್. ಕಾಂಗ್ರೆಸ್ಗೆ ಬಹಿರಂಗ ಎಚ್ಚರಿಕೆ ಕೊಟ್ಟ ಮುಸ್ಲಿಂ ಸಮುದಾಯ. ಕಾಂಗ್ರೆಸ್ಗೆ ಮುಸ್ಲಿಮರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಶಾಕ್ ಜೊತೆಗೆ ದೊಡ್ಡ ಎಚ್ಚರಿಕೆ. ಈಗಾಗಲೇ ಜಮೀರ್ ಅಹಮದ್ ಖಾನ್, ನಸೀರ್, ಅಬ್ದುಲ್ ಜಬ್ಬಾರ್ ಇವರ ವಿರುದ್ಧ ಕ್ರಮ ಜರುಗಿಸುವುದಾಗಿ ಈಗಾಗಲೇ ಜಬ್ಬಾರ್ ಮತ್ತು ನಸೀರ್ ವಿರುದ್ಧ ಈಗಾಗಲೇ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಪಕ್ಷದ ಶಿಸ್ತು ಕ್ರಮವನ್ನ ಪಾಲನೆ ಮಾಡಿಲ್ಲ, ಹೀಗಾಗಿ ಅವರ ಮೇಲೆ ಕ್ರಮವನ್ನ ತೆಗೆದುಕೊಂಡಿದ್ದೀವಿ ಅಂತ ಹೇಳ್ತಾರೆ. ಅದರ ಜೊತೆಗೆ ಜಮೀರ್ ಅಹಮದ್ ಖಾನ್ ಮೇಲೂ ಸಹಿತ ಕಾಂಗ್ರೆಸ್ ಪಾಳೆಯದಲ್ಲಿ ಕೇಳಿ ಬರ್ತಾ ಇತ್ತು, ಒಂದು ಕ್ರಮವನ್ನ ತೆಗೆದುಕೊಳ್ಳಬೇಕು ಜಮೀರ್ ಅಹಮದ್ ಖಾನ್ ಮೇಲೆ. ಯಾಕಂದ್ರೆ ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ, ಪಕ್ಷೇತರರಾಗಿ ನಿಂತವರಿಗೆ ಸಹಾಯ ಮಾಡಿದ್ದಾರೆ, SDPIಗೆ ಇವರು ಸಹಾಯ ಮಾಡಿದ್ದಾರೆ, ಹಣದ ಸಹಾಯ. ಹೀಗಾಗಿ ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತ ಒಂದು ಬಣ ಹೇಳ್ತಾ ಇದ್ರೆ, ಮತ್ತೊಂದು ಬಣ ಜಮೀರ್ ಅಹಮದ್ ಖಾನ್ ಪರ ಬೆಂಬಲವನ್ನ ಸೂಚಿಸ್ತಾ ಇದೆ. ಬಟ್ ಈಗಾಗಲೇ ಜಬ್ಬಾರ್ ಮತ್ತು ನಸೀರ್ ರಾಜೀನಾಮೆ, ಈ ವಿಚಾರಕ್ಕೆ ಸಮುದಾಯ ಸಿಟ್ಟಾಗಿದೆ. ಮುಸ್ಲಿಂ ಸಮುದಾಯ ಸಿಟ್ಟಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಹಾಗಾಗಿ ಇದನ್ನೆಲ್ಲ ಕೇಳ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ನಮಗೆ. ನೀವೇನು ಬೇಕಾದರೂ ಡಿಸಿಷನ್ ಅನ್ನು ತೆಗೆದುಕೊಳ್ಬೋದು, ಅದನ್ನು ನಾವು ಹೇಗೆ ಸುಮ್ಮನೆ ಕೇಳ್ಕೊಂಡು ಕೂತ್ಕೊಂಡ್ಬಿಡೋಕ್ಕಾಗುತ್ತಾ? ಜಬ್ಬಾರ್ ಆಗಿರ್ಬೋದು, ನಸೀರ್ ಆಗಿರ್ಬೋದು, ಈಗಾಗಲೇ ನೋಡಿ ಯಾರ ಪರವಾಗಿ ಅವರು ಧ್ವನಿ ಎತ್ತಿದ್ರು? ಮುಸ್ಲಿಂ ಸಮುದಾಯದ ಪರವಾಗಿ. ಮುಸ್ಲಿಂ ಸಮುದಾಯಕ್ಕೆ ಅವಕಾಶ ಮಾಡಿಕೊಡಿ ಅಂತ ಧ್ವನಿ ಎತ್ತಿದ್ರು. ನಾವೇ ಈಗ ಕೂತ್ಕೊಂಡ್ಬಿಟ್ರೆ ನಾವೇ ಅನ್ಯಾಯವನ್ನ ಮಾಡಿದಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಮುಸ್ಲಿಂ ಸಮುದಾಯ ಇದೀಗ ಎಚ್ಚರಿಕೆಯನ್ನ ಕೊಟ್ಟಿದೆ ಕಾಂಗ್ರೆಸ್ಗೆ. ನಸೀರ್, ಅಬ್ದುಲ್ ಜಬ್ಬಾರ್ ಮೇಲಿನ ಕ್ರಮಕ್ಕೆ ಮುಸ್ಲಿಮರು ರಣರಣ ಅಂತ ಇದ್ದಾರೆ. ಈಗ ನಾಯಕರ ಮೇಲೆ ಆಗಿರುವ ಕ್ರಮ ವಾಪಸ್ ಆಗಬೇಕು, ಇಲ್ಲ ಅಂದ್ರೆ ಅರಮನೆ ಮೈದಾನದಲ್ಲಿ ಬೃಹತ್ ಸಮಾವೇಶ ಮಾಡ್ತೀವಿ. ಮುಂದಿನ ತಿಂಗಳು ಅರಮನೆ ಮೈದಾನದಲ್ಲಿ ಸಮಾವೇಶದಲ್ಲಿ ಕಾಂಗ್ರೆಸ್ ವಿರುದ್ಧ ಶಾಕಿಂಗ್ ನಿರ್ಣಯ ತಗೋತೀವಿ. ಇದು ಕೇವಲ ಒಂದು ಟ್ರೈಲರ್ ಅಷ್ಟೇ, ಮುಂದೆ ಸಿನಿಮಾ ಬಾಕಿ ಇದೆ. ಮುಸ್ಲಿಂ ಸಮುದಾಯದ ಮುಖಂಡ ಅಬ್ದುಲ್ ರಜಾಕ್ ವಾರ್ನಿದು. ನಸೀರ್, ಅಬ್ದುಲ್ ಜಬ್ಬಾರ್ ಮೇಲಿನ ಕ್ರಮ ಏನು ಮಾಡಿದೆ ಕಾಂಗ್ರೆಸ್, ಇದನ್ನ ವಾಪಸ್ ತೆಗೆದುಕೊಳ್ಬೇಕು. 2 ತಲೆದಂಡ ಆಯಿತು, ಇಬ್ಬರ ರಾಜೀನಾಮೆ ಆಯಿತು. ಯಾವ ಕಾರಣಕ್ಕೆ? ಸರಿಯಾಗಿ ತರಾತುರಿಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ತು. ಇದು ಬೇಕಿತ್ತ? ಅಬ್ದುಲ್ ರಜಾಕ್ ಮುಸ್ಲಿಂ ಕಾಂಗ್ರೆಸ್ಗೆ ಇದೀಗ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಅಬ್ದುಲ್ ರಜಾಕ್ ಜೊತೆ ನಮ್ಮ ಪ್ರತಿನಿಧಿ ಒಂದು ಚಿಟ್ಚಾಟ್ ಅನ್ನು ನಡೆಸಿದ್ದಾರೆ, ನೋಡ್ಕೊಂಡ್ಬರೋಣ. ಅನ್ಯಾಯ ಮಾಡ್ತಿದೆ ಅನ್ನೋ ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಪಕ್ಷ ದೊಡ್ಡ ಮಟ್ಟಿನ ಅನ್ಯಾಯ ಮಾಡ್ತಿದೆ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಮೌಲಾನಾಗಳು ಸೇರಿದಂತೆ ಧರ್ಮಗುರುಗಳೆಲ್ಲರೂ ಕೂಡ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದ್ರು. ಮುಂಬರುವಂತಹ ದಿನಗಳಲ್ಲಿ ನಾವು ಕೂಡ ರಾಜಕೀಯವಾಗಿ ಒಂದಿಷ್ಟು ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ನಿರ್ಧಾರವನ್ನು ಕೂಡ ಅವರಿವತ್ತು ಸುದ್ದಿಗೋಷ್ಠಿಯಲ್ಲಿ ಹೇಳಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅಬ್ದುಲ್ ರಜಾಕ್ ಇದ್ದಾರೆ, ಮಾತನಾಡಿಸ್ತೇನೆ. ಸರ್, ಎಲ್ಲೊಂದ್ ಕಡೆ ಇದು ಮುಂಚೆನೇ ಆಗಿದ್ರೆ ಸರಿ ಇತ್ತಿತ್ತು ಅನ್ನುವಂತಹದಿದೆಯಾ, ತಡ ಆಯ್ತು ಅನ್ನುವಂಥದ್ದಿದೆಯಾ ಅಂತ? ಅದು ಏನೇ ಆಗಿರಲಿ, ಇವತ್ತು ಏನು ನಡೆದಿದೆ ಇದು ಸರಾಸರಿ ತಪ್ಪಾಗಿದೆ. ಇವರು ಕ್ರಮ ತಗೊಂಡಿರೋದು ಸರಾಸರಿ ತಪ್ಪು. ಬೇರೆ ಸಮುದಾಯದವ್ರಿಗೆ ನೀವು ಏನೂ ಆ್ಯಕ್ಷನ್ ತಗೊಳ್ಳಲ್ಲ, ಮುಸಲ್ಮಾನರಿಗೆ ನೀವು ಉಚ್ಚಾಟನೆ ಮಾಡಿ ನೀವು ಪಕ್ಷದಿಂದ ತೆಗೆದಾಕ್ತೀರಾ ಅಂತ ಹೇಳಿದ್ರೆ ನಾವು ಸುಮ್ಮನೆ ಕೂರಿರ್ಬೇಕಾ? ನಮ್ಮ ಸಮುದಾಯದಿಂದನೇ ಇವತ್ತು ಕಾಂಗ್ರೆಸ್ ಪಕ್ಷ ಸರ್ಕಾರವನ್ನು ರಚಿಸಕ್ಕೆ ಸಾಧ್ಯ ಆಯಿತು. ನಾವು ಯಾರು ಕೆಲಸ ಮಾಡಿಲ್ಲ,
ಕೇವಲ ಕಾಂಗ್ರೆಸ್ ಕಾರ್ಯಕರ್ತರು ಕೆಲಸ ಮಾಡಿದ್ರ? ಮಸೀದಿಯ ಹಿರಿಯರು, ಏರಿಯಾದ ಹಿರಿಯರು ಪ್ರತಿಯೊಂದು ಮನೆಗೆ ಹೋಗಿ ವೋಟರ್ ಲಿಸ್ಟ್ ಚೆಕ್ ಮಾಡಿ ಯಾರ್ಯಾರು ಇಲ್ಲ ಅವ್ರನ್ನೆಲ್ಲ ಆಚೆಯಿಂದ ಕರೆದು ಫಾರಿನಿಂದ ಕರೆದು ಎಲ್ಲ ನಾವು ಕಷ್ಟಪಟ್ಟು ನಿಮ್ಮ ಪಕ್ಷಕ್ಕೆ ಇಷ್ಟೊಂದೆಲ್ಲ ಮಾಡಿದ್ಮೇಲೆ ನಮ್ಮ ಮನಸ್ಸಲ್ಲಿರುವ ಒಂದು ಹಿರಿಯ ನಾಯಕರು ದೇವರಾಜ್ ಅರಸ್ ಅವ್ರ ಕಾಲದಿಂದ ನಸೀರ್ ಸಾಹೇಬರು ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡ್ತಾ ಬಂದವ್ರೆ. ಇವತ್ತು ಅವರನ್ನು ನೀವು ಉಚ್ಚಾಟನೆ ಮಾಡ್ತೀರಾ ಅಂತ ಹೇಳಿದ್ರೆ ಅದು ನಮಗೆ ಎಲ್ಲೋ ಒಂದು ಕಡೆ ಅದು ತಪ್ಪು ಅನಿಸುತ್ತೋ. ಅದಕ್ಕೋಸ್ಕರ ಇವತ್ತು ಈ ಸುದ್ದಿಗೋಷ್ಠಿ ಏನಿಲ್ಲ, ಇದು ಕೇವಲ ಒಂದು ಸಣ್ಣ ಲೆವೆಲಲ್ಲಿ ಮಾಡಿರೋದು. ಮುಂದಕ್ಕೆ ನಮ್ಮ ಒಂದು ದೊಡ್ಡ ಆಲ್ ಕರ್ನಾಟಕ ಉಲಮಾ ಕಾನ್ಫರೆನ್ಸ್ ಇದೆ, ಅಲ್ಲಿ ನಮ್ಮ ತೀರ್ಮಾನವನ್ನು ತಿಳಿಸ್ತೀವಿ. ಅದು ಮುಂದಿನ ತಿಂಗಳು ಎಂಡಲ್ಲಿದೆ, ಅದು ಪ್ಯಾಲೇಸ್ ಗ್ರೌಂಡಲ್ಲಿ ಆಗುತ್ತೆ. ಆವಾಗ ನಮ್ಮ ತೀರ್ಮಾನವನ್ನು ನಾವು ತಿಳಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಸರ್, ಈ ದಾವಣಗೆರೆ ದಕ್ಷಿಣದ ಚುನಾವಣೆ ಆದ ಬಳಿಕ ಅಲ್ಲಿನ ಯಾವುದೇ ನಾಯಕರುಗಳು ಅಂದರೆ ಅಲ್ಪಸಂಖ್ಯಾತ ನಾಯಕರುಗಳನ್ನ ಹೊರತುಪಡಿಸಿ ಬೇರೆ ಯಾವ ನಾಯಕರು ಈ ಬಗ್ಗೆ ಮಾತೆತ್ತಿರಲಿಲ್ಲ. ಖುದ್ದು ಏನು ಸಲೀಂ ಅಹಮದ್ ಆಗಿರ್ಬೋದು, ರಿಜ್ವಾನ್ ಅರ್ಷದ್ ಅವರು ತಕ್ಷಣವೇ ಆಂಟಿಸಿಪೇಟರಿ ಅನ್ನುವಂಥ ರೀತಿಯಲ್ಲಿ ತನ್ನ ಮತ ಹಾಕಿದ ನಂತರದ ದಿನದಲ್ಲಿ ಬಂದು ಸುದ್ದಿಗೋಷ್ಠಿ ಮಾಡಿದ್ದು ಕೂಡ ಅಲ್ಪಸಂಖ್ಯಾತ ನಾಯಕರು, ಆರೋಪ ಮಾಡಿದ್ದು ಕೂಡ ಅಲ್ಪಸಂಖ್ಯಾತ ನಾಯಕರುಗಳ ಮೇಲೆ. ಅರ್ಜೆಂಟಿಗೆ ಮಿನಿಸ್ಟರ್ ಆಗಿಬಿಡ್ಬೇಕು ಅವರು. ಏನಾದ್ರು ಒಂದು ಮಾಡಿ ನಾನು ಜಲ್ದಿ ಮಿನಿಸ್ಟರ್ ಮಾಡಿಬಿಡಿ, ನನ್ನ ಪಕ್ಷಕ್ಕೆ ಏನು ಬೇಕಾದ್ರೂ ಮಾಡ್ತೀನಿ, ಎಲ್ಲಿ ಬೇಕಾದ್ರೂ ಹೇಳ್ತೀನಿ, ಅಲ್ಲಿ ಹೋಗ್ಬಿಟ್ಟು ನಾನು ಬಗ್ಬಿಡ್ತೀನಿ, ನೀವು ಏನು ಹೇಳ್ತೀರಾ ಅದು ಮಾಡ್ತೀನಿ, ದಯವಿಟ್ಟು ಅರ್ಜೆಂಟ್ ನನಗೆ ಮಿನಿಸ್ಟರ್ ಮಾಡಿಬಿಡಿ. ನೋಡಿ, ನಾಯಕ ಅಂತ ಹೇಳಿದ್ರೆ ಅದೇನು ಬಕೆಟ್ ಹಿಡಿದು ನಾಯಕ ಆಗಲ್ಲ. ನಾಯಕ ಯಾವಾಗ ಆಗ್ತಾನೆ ಅಂದರೆ ಜನರ ಮನಸ್ಸಲ್ಲಿ ಉಳ್ಕೊಳ್ಬಿರಬೇಕು. ಶಿವಾಜಿನಗರ ಕ್ಷೇತ್ರ ಒಂದೇ ಅಲ್ಲ, ಅವ್ರು ಬರಲಿಲ್ಲ ಅಂದರೆ ಚೆನ್ನಾಗೈತಿ ಅಂತೇಳೂ ಹೇಳಿದ್ರು. ಆಮೇಲೆ ಅವನು ಯಾರು ಇಲ್ಲಿ ಬಂದು ಮಾತಾಡೋಕ್ಕೆ ಅಂತಲೂ ಹೇಳಿದ್ರು. ಇವ್ರು ಬಂದಾಗ ನೆಟ್ಟಿಗೆ ಅವ್ರಿಗೆ ಮನೆಗೆ ಕರೆದು ಊಟ ಮಾಡಿಸಿ ತಪ್ಕೊಂಡಿದ್ದು ಒಳ್ಳೆ ಚಡಿ ದೋಸ್ಗಳ ಥರ. ಅಷ್ಟೇ ಗೌರವ ರಿಜ್ವಾನಿಗೆ ಸಿಗ್ತಾ, ಸಲೀಂ ಅಹಮದ್ಗೆ ಸಿಗ್ತಾ, ಇನ್ನು ಯಾರಾದರೂ ನಾಯಕರಿಗೆ ಸಿಗ್ತಾ? ಅವ್ರು ಬರೋಕ್ಕೆ ಅಲ್ಲಿ 40 ನಿಮಿಷ ರೋಡ್ ಬ್ಲಾಕ್ ಆಗಿತ್ತು, ನಾನು ಅಲ್ಲೇ ಇದ್ದೆ. ಬರೀ ಅವ್ರಿಗೆ ಸನ್ಮಾನ ಮಾಡಿ ಒಳಗಡೆ ಕರ್ಕೊಂಬರೋಕ್ಕೆ ಎಷ್ಟು ಹೊತ್ತಾಯಿತು ಆ ಪೊಲೀಸ್ನವ್ರಿಗೆ ಕೇಳಿ ನೀವು. ಈ ಕಡೆ 4 ಕಿಲೋಮೀಟ್ರ್, ಆ ಕಡೆ 4 ಕಿಲೋಮೀಟ್ರ್ ರೋಡ್ ಬ್ಲಾಕು, 1,000 ಕಾರ್ಗಳು, 1,500 ಟೂ ವೀಲರ್ಗಳು. ಅದು ಜನರು ಮೆಚ್ಚಿ ಮನಸ್ಸಲ್ಲಿ ಇಟ್ಕೊಂಡು ನಾಯಕ ಅಂತ ಹೇಳೋದು. ಇವಾಗ ಅಂಥ ನಾಯಕರ ವಿರುದ್ಧ ನೀವು ಬಂದುಬಿಟ್ಟು ಸುದ್ದಿಗೋಷ್ಠಿ ಮಾಡಿ ನೀವು ಉಚ್ಚಾಟನೆ ಮಾಡಿಬಿಡಿ, ಅದು ಮಾಡಿಬಿಡಿ, ಇದು ಮಾಡಿಬಿಡಿ ಅಂದರೆ ಕಾಂಗ್ರೆಸ್ ಪಕ್ಷ ಒಂದು ಸ್ವಲ್ಪ ಒಂದು ಶಿಸ್ತಿನಿಂದ ವರ್ತಿಸಬೇಕಾಗಿತ್ತು. ನಿಮ್ಮ ಶಿಸ್ತು ಕಮಿಟಿ ಇದೆ ಅಲ್ವಾ, ಅವ್ರು ಯಾಕೆ ನೋಟಿಸ್ ಕೊಟ್ಟಿಲ್ಲ, ಅವ್ರು ಯಾಕೆ ಮಧ್ಯಾಹ್ನ ಬರ್ತಿಲ್ಲ, ಯಾಕೆ ಎಲ್ಲ ಆ್ಯಕ್ಷನ್ಗಳು ಸಡನ್ಗೆ ಆಗ್ತಾ ಇದೆ? ಮತ್ತೆ ಇದೇ ಕುಟುಂಬದವರು ಕೂತ್ಕೊಂಡು BJPಗೆ ಓಟ್ ಕೊಡಿ ಅಂದರೆ ನೀವು ಆ್ಯಕ್ಷನ್ ತೊಗೊಳ್ಳಲ್ಲ. ಅದೇ ಮುಸಲ್ಮಾನರು ಅಂತ ಹೇಳಿದ್ರೆ ನೀವು ಕೇವಲ ಅಂತ ತಿಳ್ಕೊಂಡಿದ್ದೀರಾ? ಟೇಕ್ ಇಟ್ ಫಾರ್ ಗ್ರಾಂಟೆಡಾ? ನಮ್ಮ ನಾಯಕರ ಬಗ್ಗೆ ನಾವು ಮಾತಾಡಬಾರ್ದಾ? ಇವತ್ತು DK ಶಿವಕುಮಾರ್ಗೆ ನೀವು CM ಮಾಡ್ರಿ ಅಂತ ಹೇಳ್ಬಿಟ್ಟು ಸ್ವಾಮೀಜಿಗಳ ಒಂದು ಒಕ್ಕೂಟ ಇದ್ರ ಬಗ್ಗೆ ಮಾತಾಡಿಲ್ವಾ? ಇವತ್ತು ನಮ್ಮ ನಾಯಕರ ಬಗ್ಗೆ ನಾವು ಬಂದ್ಬಿಟ್ಟು ತೋರಿಸಿಲ್ಲ, ಒಂದು ಕಾಳಜಿ ಇಲ್ಲ ಅಂತ ಹೇಳಿದ್ರೆ ಇನ್ಯಾರು ಬಂದ್ಬಿಟ್ಟು ಇದು ಮಾಡ್ತಾರೆ? ಅದಕ್ಕೋಸ್ಕರನೇ ಈ ಸುದ್ದಿಗೋಷ್ಠಿ ಇವತ್ತು. ಇದಿಷ್ಟು ಅಬ್ದುಲ್ ರಜಾಕ್ ಅವರ ಮಾತು. ಕ್ಯಾಮರಾಮನ್ ಗಂಗಾಧರ್ ಜೊತೆ ದೀಪಾ ಕುಕ್ಕುವಾಡ, ಅಶ್ವವೇಗ ನ್ಯೂಸ್, ಬೆಂಗಳೂರು.